ತುಂಬ ಟೇಸ್ಟಿಯಾಗಿರೋ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಬಿಸಿಯಾಗಿದೆ ಈಗ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಇದನ್ನು. ಇವಾಗ ಇಷ್ಟು ಕೆಂಪಗಾಗಿದೆ, ಇಷ್ಟೇ ಸಾಕಾಗುತ್ತೆ. ಇದನ್ನು ಪಕ್ಕಕ್ಕೆ ತೆಗೆದು ಇಟ್ಕೋತಾ ಇದ್ದೀನಿ. ಇವಾಗ ಮತ್ತೆ ಅದೇ ಪಾತ್ರೆಗೆ 1/4 ಬಟ್ಲಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ. ಅದರಲ್ಲಿ 1 ಬಟ್ಲು ಕೊಬ್ಬರಿ ಮತ್ತು 1/4 ಬಟ್ಲಷ್ಟು ಕೊಬ್ಬರಿ ಸಿಪ್ಪೆ ಇದೆ. ಸಂಕ್ರಾಂತಿಗೆ ಸೆರೆದಿದ್ವಲ್ಲ, ಕೊಬ್ಬರಿ ಸಿಪ್ಪೆ ಇದೆ. ಇವಾಗ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು, ಎಣ್ಣೆ ಬಿಡೋಷ್ಟು. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಆಗೋಷ್ಟು. ಇವಾಗ ಇದನ್ನು ಕೂಡ ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ. ಮತ್ತು ಇವಾಗ ಅದೇ ಪಾತ್ರೆಗೆ ಒಂದು 15 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೀಡಿಯಮ್ ಖಾರಕ್ಕೆ ಇಷ್ಟೇ ಸಾಕಾಗುತ್ತೆ. ಎಕ್ಸ್ಟ್ರಾ ನಿಮ್ಗೆ ಖಾರ ಬೇಕು ಅನ್ನೋದಾದರೆ ಒಂದು 10 ಖಾರ ಮೆಣಸಿನ್ಕಾಯಿನ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಹಾಕೋತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ಜಾಸ್ತಿ ಹಾಕೋಬೇಡಿ, ಇದೇ ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಸಿಪ್ಪೆ ಬಿಡಿಸಿರೋಂಥ 10 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ತೊಳೆದಿರೋಂಥ 20 ಕರಿಬೇವಿನ ಎಲೆಗಳನ್ನ ಹಾಕೋತಾ ಇದ್ದೀನಿ. ಬೆಲ್ಲ ಮತ್ತು ಉಪ್ಪು ಎರಡನ್ನ ಬಿಟ್ಟು ಎಲ್ಲ ಚೆನ್ನಾಗಿ ಹುರಿದ್ರೇ ಚಟ್ನಿ ಪೌಡ್ರು ಟೇಸ್ಟ್ ಚೆನ್ನಾಗಿ ಬರೋದು. ಈಗ 3/4 ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಇವಾಗ ಇದು ಗಮ್ ಅಂತ ಇದೆ, ಇನ್ನೇನು ಆಯಿತು. ಹುರಿದಿದ್ದನ್ನೆಲ್ಲ ಚೆನ್ನಾಗಿ ಪೂರ್ತಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಒಂದು 3/4 ಸ್ಪೂನಷ್ಟು ಅರಳುಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ರೆ 1 ತಿಂಗಳಾದರೂ ಸ್ಮೆಲ್ ಹೀಗೆ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ.